ಜೈಷ್ ಎ ಮೊಹಮ್ಮದ್ ನೆಟ್ವರ್ಕ್ನ ಮಾಸ್ಟರ್ ಮೈಂಡ್ ಶ್ರೀನಗರದ ಮೌಲ್ವಿ ಅನ್ನುವಂಥ ವಿಚಾರ ಕೂಡ ಈಗ ಬಯಲಾಗ್ತಾ ಇದೆ. ಶ್ರೀನಗರದ ಮೌಲ್ವಿ ಇರ್ಫಾನ್ ಅಹ್ಮದ್ ಅನ್ಸಾರಿಯಾ ಟೆರರ್ ನೆಟ್ವರ್ಕ್ ವೈಟ್ ಕಾಲರ್ ಟೆರರ್ ಮಾಡ್ಯೂಲ್ ಅನ್ನ ರೆಡಿ ಮಾಡಿದ್ದೆ ಈ ಮೌಲ್ವಿ ಇರ್ಫಾನ್ ಅನ್ನುವಂಥ ವಿಚಾರ ಈಗ ತನಿಖೆಯ ಸಂದರ್ಭದಲ್ಲಿ ಬಹಿರಂಗ ಆಗ್ತಾ ಇದೆ. ವೈದ್ಯರು, ಪ್ರೊಫೆಸರ್ಗಳು, ವಿದ್ಯಾರ್ಥಿಗಳ ವೈಟ್ ಕಾಲರ್ ಟೆರರ್ ನೆಟ್ವರ್ಕ್ ಅನ್ನ ಈತನೇ ರೆಡಿ ಮಾಡಿರೋದು ಅನ್ನುವಂಥ ವಿಚಾರ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಶ್ರೀನಗರದಲ್ಲಿ ಜೈಷ್ ಪರ ಸ್ಫೋಟ ನಡೆದಂತಹ ನಂತರ ಅರೆಸ್ಟ್ ಆಗಿದ್ದ ಈ ಮೌಲ್ವಿ ಇರ್ಫಾನ್ ಜೈಷ್ ಹಾಗೂ ಡಾಕ್ಟರ್ಗಳ ನಡುವೆ ಸಂಪರ್ಕ ಸೇತುವೆಯಾಗಿದ್ದ ಈ ಮೌಲ್ವಿ ಇರ್ಫಾನ್ ಅನ್ನುವಂಥ ವಿಚಾರ ಕೂಡ ಈಗ ಗೊತ್ತಾಗ್ತಾ ಇದೆ. ಈ ಒಂದು ಸ್ಫೋಟದ ಮಾಸ್ಟರ್ ಮೈಂಡ್ ಈತನೇ, ಈ ಮಾಡ್ಯೂಲ್ನ ಮಾಸ್ಟರ್ ಮೈಂಡ್ ಈತನೇ ಅನ್ನುವಂಥ ವಿಚಾರ ಕೂಡ ಈಗ ತನಿಖೆಯ ಸಂದರ್ಭದಲ್ಲಿ ಬಹಿರಂಗ ಆಗ್ತಾ ಇದೆ. ವೈದ್ಯರು, ಪ್ರೊಫೆಸರ್ಗಳು, ವಿದ್ಯಾರ್ಥಿಗಳ ವೈಟ್ ಕಾಲರ್ ಟೆರರ್ ನೆಟ್ವರ್ಕ್ ಅನ್ನ ಈತನೇ ರೆಡಿ ಮಾಡಿದ ಅನ್ನುವಂಥ ವಿಚಾರ ಈಗ ಬಹಿರಂಗ ಆಗ್ತಾ ಇದೆ. ಶ್ರೀನಗರದಲ್ಲಿ ಜೈಷ್ ಪರ ಸ್ಫೋಟ ನಡೆದ ನಂತರ ಅರೆಸ್ಟ್ ಆಗಿದ್ದ ಈ ಮೌಲ್ವಿ ಇರ್ಫಾನ್ ಅನ್ನುವಂಥದ್ದು ಇನ್ನು ಜೈಷ್ ಹಾಗೂ ಡಾಕ್ಟರ್ಗಳ ನಡುವೆ ಈತ ಸಂಪರ್ಕ ಸೇತುವೆ ಆಗಿದ್ದ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿ. ಈಗ ಮೌಲ್ವಿ ಇರ್ಫಾನ್ ಈತನೇ ಈ ಒಂದು ಮಾಡ್ಯೂಲ್ ಅನ್ನ ಈತನ ಇದರ ಹಿಂದಿನ ಮಾಸ್ಟರ್ ಮೈಂಡ್ ಈತನೇ ಅನ್ನುವಂಥದ್ದು ಈಗ ಬಹಿರಂಗ ಆಗ್ತಾ ಇರುವಂತಹ ವಿಚಾರ. ಸೊ ಈ ಒಂದು ಇನ್ಫಾರ್ಮೇಶನ್ ಅಥವಾ NIA ಅಧಿಕಾರಿಗಳು ಸಂಗ್ರಹಿಸಿರುವಂತಹ ಈ ಮಾಹಿತಿ ತನಿಖೆಯ ಸಂದರ್ಭದಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಮಧುಕರ್, ಜೈಷ್ ಎ ಮೊಹಮ್ಮದ್ನ ಇಡೀ ಟೆರರ್ ಮಾಡ್ಯೂಲ್ ಬಯಲಾಗಿದ್ದೇ ಶ್ರೀನಗರದ ಒಂದು ಮಸೀದಿಯ ಮೌಲ್ವಿಯ ಬಂಧನದ ನಂತರ. ಅಕ್ಟೋಬರ್ 19ನೇ ತಾರೀಕು ಶ್ರೀನಗರದ ಕೆಲವು ಏರಿಯಾಗಳಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಪರವಾಗಿ ಒಂದಷ್ಟು ಪೋಸ್ಟರ್ಗಳನ್ನು ಅಂಟಿಸಲಾಗುತ್ತೆ. ಭಾರತೀಯ ಸೇನಾಪಡೆಗಳಿಗೆ ಎಚ್ಚರಿಕೆಯನ್ನು ಕೊಡುವಂತಹ ಪೋಸ್ಟರ್ಗಳು ಅವಾಗಿದ್ದು, ಯಾವಾಗ ಆ ಪೋಸ್ಟರ್ಗಳು ಜಮ್ಮು ಕಾಶ್ಮೀರದ ಶ್ರೀನಗರದ ಕೆಲವು ಏರಿಯಾಗಳಲ್ಲಿ ಕಾಣಿಸ್ಕೊಂಡು ಅಲ್ಲಿನ ಶ್ರೀನಗರದ SSP ಸಂದೀಪ್ ಚಕ್ರವರ್ತಿ ಇನ್ವೆಸ್ಟಿಗೇಷನ್ಗೆ ಇಳಿತಾರೆ. ಆಗ ಕೆಲವು CCTV ದೃಶ್ಯಗಳನ್ನು ಆಧರಿಸಿ ಯಾರ್ಯಾರು ಪೋಸ್ಟರ್ ಹಚ್ಚಿದ್ರು ಆ ಹುಡುಗರನ್ನ ಪಿಕ್ ಮಾಡಿ ಅವರನ್ನು ವಿಚಾರಣೆ ಮಾಡಿದಾಗ ಅದರ ಲಿಂಕ್ ಹೋಗೋದು ಶ್ರೀನಗರದ ಮಸೀದಿಯ ಒಬ್ಬ ಮೌಲ್ವಿ ಇರ್ಫಾನ್ ಬಳಿಗೆ ಹೋಗುತ್ತೆ. ತಕ್ಷಣ ಆ ಮೌಲ್ವಿಯನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಇಡೀ ಜೈಷ್ ಎ ಮೊಹಮ್ಮದ್ ಟೆರರ್ ಮಾಡ್ಯೂಲ್ ಬಯಲಾಗುತ್ತೆ. ಅದಾದ ನಂತರ ತನಿಖೆ ಶಿಫ್ಟ್ ಆಗಿದ್ದು ಹರಿಯಾಣದ ಫರೀದಾಬಾದ್, ದೆಹಲಿಯ ಹೊರವಲಯದಲ್ಲಿರುವಂತಹ ಹರಿಯಾಣ ರಾಜ್ಯಕ್ಕೆ ಸೇರುವಂತಹ ಫರೀದಾಬಾದ್ಗೆ ಶಿಫ್ಟ್ ಆಗುತ್ತೆ. ಹಾಗೆ ಫರೀದಾಬಾದ್ನಲ್ಲಿ ಮುಜಮಿಲ್ ಶಕೀಲ್ ಎಂಬ ವೈದ್ಯನನ್ನು, ಪುಲ್ವಾಮಾ ಮೂಲದ ಮುಜಮಿಲ್ ಶಕೀಲ್ ಎಂಬ ವೈದ್ಯನನ್ನು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿ ಸತತ 15 ದಿನಗಳ ಕಾಲ ವಿಚಾರಣೆ ನಡೆಸಿದ ನಂತರ ಬಯಲಾಗೋದು 2900 kgಯಷ್ಟು ಸ್ಫೋಟಕ. ಅಂದರೆ ಇಡೀ ಈ ಟೆರರ್ ಮಾಡ್ಯೂಲ್ನ ಹಿಂದಿದ್ದಂತಹ ಮಾಸ್ಟರ್ ಮೈಂಡ್ ಶ್ರೀನಗರದ ಮಸೀದಿಯ ಮೌಲ್ವಿ ಇರ್ಫಾನ್ ಅನ್ನೋದು ಬಯಲಾಗ್ತಾ ಇದೆ. ಈತ ಈ ವೈಟ್ ಕಾಲರ್ ಉಗ್ರರು ಮತ್ತು ಪಾಕಿಸ್ತಾನದ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮಧ್ಯೆ ಸೇತುವೆಯಾಗಿ ಕೆಲಸ ಮಾಡ್ತಾ ಇದ್ದ. ಪಾಕಿಸ್ತಾನ ಮತ್ತು ಟರ್ಕಿಯಿಂದ ಬರ್ತಿದ್ದಂತಹ ಉಗ್ರ ಹ್ಯಾಂಡ್ಲರ್ಗಳ ಸೂಚನೆಯೇ ಇರ್ಫಾನಿಗೆ ಬರ್ತಾ ಇತ್ತು. ಆ ಸೂಚನೆಗಳನ್ನು, ಆ ಆದೇಶಗಳನ್ನು ಇರ್ಫಾನ್ ತನ್ನ ವೈದ್ಯರ ನೆಟ್ವರ್ಕನ್ನು ಬಳಸಿಕೊಂಡು ಪ್ರೊಫೆಸರ್ಗಳು, ವೈದ್ಯರು ಮತ್ತು ಸ್ಟೂಡೆಂಟ್ಸ್ಗಳ ವೈಟ್ ಕಾಲರ್ ಟೆರರ್ ನೆಟ್ವರ್ಕನ್ನು ಬಳಸಿಕೊಂಡು ಜೈಷ್ ಎ ಮೊಹಮ್ಮದ್ ಸಂಘಟನೆ ಏನು ಹೇಳ್ತಾ ಇತ್ತು ಪಾಕಿಸ್ತಾನದಿಂದ ಅದನ್ನು ಭಾರತದಲ್ಲಿ ದೆಹಲಿಯ ಪ್ರಮುಖ ಸ್ಥಳಗಳಲ್ಲಿ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ನಲ್ಲಿ ಬಾಂಬ್ ಸ್ಫೋಟ ವಿಧ್ವಂಸಕ ಕೃತ್ಯಕ್ಕೆ ದೊಡ್ಡ ಮಟ್ಟದ ಪ್ಲಾನನ್ನು ಮಾಡಲಾಗಿತ್ತು. ಅದೆಲ್ಲದರ ಮೂಲ ವ್ಯಕ್ತಿ ಇರ್ಫಾನ್ ಅನ್ನುವ ಮಾಹಿತಿ ಈಗ ಆರಂಭದಲ್ಲಿ ಜಮ್ಮು ಕಾಶ್ಮೀರದ ಪೊಲೀಸರು ಆತನನ್ನು ಬಂಧಿಸ್ತಾರೆ. ಶ್ರೀನಗರದ SSP ಸಂದೀಪ್ ಚಕ್ರವರ್ತಿ, ಇದಾದ ನಂತರ ಆತನನ್ನು ಈಗ NIA ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗ NIA ಮುಂದೆ ಇರುವಂತಹ ಸವಾಲು, ಇವರು ಎಷ್ಟು ದೊಡ್ಡ ಉಗ್ರರ ನೆಟ್ವರ್ಕ್ ಅನ್ನು ಕಟ್ಟಿದ್ರು? ಇವರ ನೆಟ್ವರ್ಕ್ ಕೇವಲ ಜಮ್ಮು ಕಾಶ್ಮೀರ ಮತ್ತು NCRಗೆ ಅಷ್ಟೇ ಸೀಮಿತವಾ ಅಥವಾ ದೇಶದುದ್ದಕ್ಕೂ ಇವರು ನೆಟ್ವರ್ಕ್ ಅನ್ನು ಕಟ್ಕೊಂಡಿದ್ದಾರಾ ಅನ್ನುವಂತಹ ಪ್ರಶ್ನೆ ಇದೆ. ಆ ನಿಟ್ಟಿನಲ್ಲಿ NIA ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಅನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅತ್ಯಂತ ಮಹತ್ವದ ಒಂದು ದೊಡ್ಡ ವಿಧ್ವಂಸಕ ಕೃತ್ಯವನ್ನು ತಡೆಯುವುದರಲ್ಲಿ ತನಿಖಾ ಏಜೆನ್ಸಿಗಳು ಸಕ್ಸಸ್ ಆಗಿದ್ದಾವೆ. ದೆಹಲಿಯಲ್ಲಿ ನಡೆದಂತಹ ಬ್ಲಾಸ್ಟ್ ಅದೊಂದು ಪ್ಯಾನಿಕ್ ಅಟ್ಯಾಕ್ ಅನ್ನುವಂತಹ
ಮಾಹಿತಿಗಳು ಬರ್ತಾ ಇದೆ. ಯಾಕಂದರೆ ಅದು ಉದ್ದೇಶಪೂರ್ವಕವಾಗಿ ನಡೆದಂತಹ ಬ್ಲಾಸ್ಟ್ ಅಲ್ಲ, ಅದೊಂದು ಆಕಸ್ಮಿಕ ಪ್ಯಾನಿಕ್ ಅಟ್ಯಾಕ್ ಆಗಿರಬಹುದು ಅಂತ. ಯಾಕಂದರೆ ಬಾಂಬ್ ಪೂರ್ಣ ಪ್ರಮಾಣದಲ್ಲಿ ತಯಾರಾಗಿರಲಿಲ್ಲ, ವ್ಯವಸ್ಥಿತವಾಗಿ ಪ್ಲಾನ್ ಆಗಿ ಬ್ಲಾಸ್ಟ್ ಆಗಿಲ್ಲ. ಕಾರ್ನಲ್ಲಿ 3 ಜನ ಇದ್ದರು. ಉಗ್ರರ ಯಾವುದೇ ಬಾಂಬ್ ಬ್ಲಾಸ್ಟ್ನಲ್ಲಿ 3 ಜನ ಒಂದೇ ಬ್ಲಾಸ್ಟ್ನಲ್ಲಿ ಭಾಗಿಯಾಗೋದಿಲ್ಲ. ಹಾಗಾಗಿ ಯಾವುದೋ ಒಂದು ದೊಡ್ಡ ಷಡ್ಯಂತ್ರ ಸರಣಿ ಬಾಂಬ್ ಸ್ಫೋಟಕ್ಕೆ ನಡೀತಿದ್ದಂತಹ ಸಂಚನ್ನ ದೇಶದ ತನಿಖಾ ಏಜೆನ್ಸಿಗಳು ಅವರ್ಟ್ ಮಾಡುವಲ್ಲಿ ಸಕ್ಸಸ್ ಆಗಿದೆ. ಮಧುಕರ್, ಓಕೆ, ಥ್ಯಾಂಕ್ ಯು ಶಶಿಶೇಖರ್ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.